ರಾಮಚಂದ್ರನ್ ಅವರಿಗೆ ಚಿಕ್ಕನಾಯಕನಹಳ್ಳಿ ನಾಗರಿಕರಿಂದ ಅದ್ದೂರಿಯಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಸ್ವಸಹಾಯ ಸಂಘದ ಗುಂಪಿಗೆ ಸಾಲ ಸಹಾಯಧನ ಚೆಕ್ ವಿತರಣೆಯನ್ನ ಮಾಡಿದ್ರು. ಅಂಗನವಾಡಿ ಶಿಕ್ಷಕಿಯರಿಗೆ ಜಂಗಮವಾಣಿ ವಿತರಣೆಯನ್ನ ಮಾಡಿದ್ರು. ಸಿಬಿ ಸುರೇಶ್ ಬಾಬು ಅವರಿಂದ ನವೋದಯ ಶಾಲೆ, ನೀರಾವರಿ, ರೈಲ್ವೆ ಕಾಮಗಾರಿಗಳ ಬೇಡಿಕೆ ಹಾಗೂ ಕೊಬ್ಬರಿಗೆ 15,000 ಬೆಂಬಲ ಬೆಲೆ ಹೆಚ್ಚಿಸುವಲ್ಲಿ ಸಂಸದರಲ್ಲಿ ಬೇಡಿಕೆಯನ್ನ ಇಟ್ಟರು. ಶಾಸಕರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಾಗರಿಕರು ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ಆಯೋಜಿಸಿದ ನಾಗರಿಕರ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಮಾತಿನಲ್ಲಿ ಎಚ್ಚರಿಕೆ ರವಾನೆಯನ್ನು ಮಾಡಿದರು. ನನ್ನ ಮೈ ಚರ್ಮ ಸುಲಿದು ಪಾದರಕ್ಷೆ ಮಾಡಿಕೊಟ್ರು, ನಿಮ್ಗಳ ಋಣ ತೀರಿಸಲಾಗುವುದು, ನಿಮ್ಮ ಋಣ ನನ್ನ ಮೇಲೆ ಉಳಿಯಲಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ತಿಳಿಸಿದ್ದಾರೆ. ಇನ್ನು ಶಾಸಕ ಸಿಬಿ ಸುರೇಶ್ ಅವರು ಕೂಡ ಮಾತನಾಡಿದರು. ಏರಿ ಎತ್ತು ಎಳೆಯೋದು, ಕೋಣ ನೀರಿಗೆ ಎಳೆಯೋದು ತಪ್ಪಿಸಿ ನಮ್ಮ ಸಂಸದರನ್ನ ಆಯ್ಕೆ ಮಾಡಿರುವುದು ನಮ್ಮ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ಪಂಚಾಯತ್ಗೆ ಒಂದು ಇಂಗ್ಲಿಷ್ ಶಾಲೆ ಆರಂಭಿಸಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದು ಆದ್ಯತೆ ಆಗಿದೆ. ಚುನಾವಣೆ ಪ್ರಾರಂಭವು ನಮ್ಮ ತಾಲೂಕಿನಿಂದಲೇ, ಸನ್ಮಾನವೂ ಕೂಡ ನಮ್ಮ ತಾಲೂಕಿನಿಂದಲೇ ಅಂತ ಆಗ್ತಿದೆ ಅಂತ ಹೇಳಿದರು. ಈ ವೇಳೆ ತಹಶೀಲ್ದಾರ್ ಕೀರ್ತಿ, ಸಿಡಿಪಿ ಹೊನ್ನಪ್ಪ, ತಾಲೂಕು ಪಂಚಾಯತ್ ಇಒ, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ್ ರವಿ, ಜೆಡಿಎಸ್ ಆರ್ಜಿ ಅಂಜಿನಪ್ಪ, ತಾಲೂಕು ಅಧ್ಯಕ್ಷ ರಾಮಚಂದ್ರಯ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್, ಹೊನ್ನೇಬಾಗಿ ಶಶಿಧರ್ ಹಾಗೂ ತಾಲೂಕಿನ ಎಲ್ಲ ಅಧ್ಯಕ್ಷರು, ಸದಸ್ಯರು, ನಾಗರಿಕರು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಶ್ರೀರಂಗ. ಕಾಂಗ್ರೆಸ್ ಎಲ್ಲಾದ್ರು ಯಾವ ಊರಿಗೆ ಹೋಗ ಬೂತ್ ನೋಡು ಎಲ್ಲಾಕವ್ರು ಏನಂತ ಅವರೇ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಇದು ದೇಶದ ಚುನಾವಣೆ, ಭಾರತೀಯರ ಭಾವೈಕ್ಯತೆಯ ಚುನಾವಣೆ. ನಮ್ಮಲ್ಲಿ ನರೇಂದ್ರ ಮೋದಿ ಅವರು ಈ ದೊಡ್ಡಿಗೆ ಬನ್ನಿ ಶೃಂಗಸಭೆಗೆ ಹೋದ್ರೆ ಇಡೀ ವಿಶ್ವ ಅವರನ್ನ ಅವಲಂಬಿಸ್ತದೆ. ಇಂಥವ್ರ ನಾಯಕರ ಯಜಮಾನ ಖುಷಿ ಅಲ್ವಾ? ಪ್ರತಿಯೊಂದು ವಿಷಯದಲ್ಲೂ ಒಂದೆಲ್ಲ ಒಂದು ಹೇಳ್ತೀವಿ. ಇನ್ಮೇಲೆ ಸಿದ್ದರಾಮಯ್ಯ ಸಾಹೇಬರು ಎಂಪಿಗಳು ರಣಹೇರಿಗಳು, ಎಂಪಿಗಳು ರಣಹೇರಿಗಳು ಅಂತಂದ್ರೆ ನಾವು ಯಾವ ರಣಹೇರಿಗಳು ಏನು ಅಂತ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದಷ್ಟು ಬಡವ ಕೆಲಸ ಮಾಡಲಿ, ಸಾಮಾನ್ಯ ಕೆಲಸ ಮಾಡಲಿ. ರಾಜಕಾರಣವನ್ನ ಚುನಾವಣೆ ಬಂದಂತ 1 ತಿಂಗಳು ಬಿಟ್ಕೊಳ್ಳೋಣ. ಇನ್ನು ಬಾಕಿ 59 ತಿಂಗಳು ಎಲ್ಲರೂ ಕೂಡ ಈ ರಾಜ್ಯದ, ಈ ರಾಷ್ಟ್ರದ ಹಳ್ಳಿಗಾಡಿನ ಜನರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ. ನಾನೊಂದು 45-50 ಪ್ರಾಥಮಿಕ ಶಾಲೆಗಳಿಗೆ ಹೋಗಿದ್ದೀನಿ. ಎಲ್ಲ ಕೇಳೋರು ಹೊರಗಡೆಯಿಂದ ಬಂದರು ಅಂತ. ನಾನು ಹೇಳಿದ್ರೆ ಯಾವ ಧರ್ಮದ ಪುಣ್ಯನೋ, ನಮ್ಮ ಗುರುಗಳ ಆಶೀರ್ವಾದನೋ, ನಮ್ಮ ತಂದೆ ತಾಯಿ ಆಶೀರ್ವಾದನೋ, ನಿಮ್ಮೆಲ್ಲರ ನಂಬಿಕೆಯನ್ನು ಗೊತ್ತಿಲ್ಲ. ಒಂದೇ ಒಂದು ಹಳ್ಳಿಯಲ್ಲಿ ಯಜಮಾನ್ರೆ ಒಬ್ಬರೇ ಒಬ್ರು ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು. ನೀನ್ ಯಾವ ಅಂತ ಕೇಳದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂದರ್ಭ ನನ್ನ ಜೀವನದಲ್ಲಿದೆ. ಅದು 24ರ ಲೋಕಸಭಾ ಚುನಾವಣೆಯಲ್ಲಿ ನಾನು ತುಮಕೂರಿನ ಅಭ್ಯರ್ಥಿ ಆಗಿದ್ದಾಗ ನಿಮ್ಗೋಸ್ಕರ ಪ್ರೀತಿ ವಿಶ್ವಾಸಕ್ಕೆ ನಾನು ಗುರಿಯಾಗಿರ್ತೀನಿ. ನಾನು ಏನ್ ಮಾಡಿದ್ರು ಕರೆದೆ ನನ್ನ ಚರ್ಮವನ್ನು ಸುರಿದು ನಿಮಗೆ ಚಪ್ಪಲಿ ಮಾಡಿಕೊಟ್ಟು ಕೂಡ ಅದೇನಂತ ಪೂರ್ತಿ ಹಾಕೋಕ್ಕಾಗೋದಿಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ. ಅದೇನು ಒಳ್ಳೆ ಕಾರಣ ಏನು ಗೊತ್ತಿಲ್ಲ. ನಾನು ಲೋಕಸಭಾ ಸದಸ್ಯನಾಗಿ 2 ಕಡೆ ಸೋತಿದ್ದೆ. ನಮ್ಮ ವರಿಷ್ಠರು ತಂಡ ಹಾಕಿದ್ರು ಅನ್ನೋ ದೃಷ್ಟಿಯಿಂದ ಬಂದೆ. ಆದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಸ್ವಲ್ಪ ತೊಂದರೆ ಅಂದ್ರೆ ತಲೆ ಬಿಸಿಯಾಗಿದ್ದು ಅದು ಚಿಕ್ಕನಾಯಕನಹಳ್ಳಿ ಮಾತ್ರ. ಆದರೆ ನೀವೆಲ್ಲ ಬಗೆಹರಿಸಿದ್ದೀರಿ. ನೀವೆಲ್ಲರೂ ನಿಂತು ದಯವಾಗಿ ನನಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಋಣವನ್ನು ನಾನು ಎಂದೂ ಕೂಡ ಬರೆಯೋದಿಲ್ಲ ಅನ್ನೋ ಮಾತನ್ನು ಹೇಳಿ ಇದಾಗಿತ್ತು, ಏರಿಗಿಳಿತು, ಕೋಣ ನೀರಿಗಿಳಿತು, ನನ್ನ ಆಗಬೇಡ ಅಂತಕ್ಕಂಥದ್ದು ನೀವೇ ಅಷ್ಟು ಇವತ್ತು ಇವೆಲ್ಲರೂ ಕೂಡ ಜೋಡಿ ಮಾಡಿ ತಾವು ಕೊಟ್ಟಿದ್ದೀರಿ. ಖಂಡಿತ ಇವತ್ತು ಸೋಮಣ್ಣವರು ಕೂಡ 73 ವರ್ಷ ಆದರೂ ಕೂಡ ಅವರು ಇನ್ನೂ ಕೂಡ ಉತ್ಸಾಹದಲ್ಲಿ ಇನ್ನೂ 18-20 ವರ್ಷ ಹುಡುಗನ ತರ ಕೆಲಸ ಮಾಡ್ತಕ್ಕಂಥ ಮನೋಭಾವನ ಅವರಿಗೆ ನಾವೆಲ್ಲರೂ ಕೂಡ ಕಾಣ್ತೇವೆ.
ಆದ್ರಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ತಾಲೂಕಿನಲ್ಲಿ ಎಲ್ಲರೂ ಕೂಡ ಇವತ್ತು ಅವ್ರಿಗೆ ಆಗ್ಲೇ ನಮ್ಗೆ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಆಗ್ಲೇ ನಾವು ಒಂದು ರೈಲ್ವೆದೊಂದು ಮತ್ತೆ ರೈಲ್ವೆಗೆ ಮತ್ತೆ ಇಲ್ಲಿ ಒಂದು ನವೋದಯ ಶಾಲೆ ಆಗ್ಬೇಕು ಇವೆಲ್ಲರೂ ಕೂಡ ಅವ್ರ ಗಮನಕ್ಕೆ ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ. ಇವಾಗಲೂ ಕೂಡ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಗೆ ಹಿಂಬಾಲನ್ನು ಕೂಡ ನಮ್ಗೆಲ್ಲ ಕಳಿಸಿದ್ದಾರೆ. ಖಂಡಿತ ಏನು ಚಿತ್ರದುರ್ಗದಿಂದ ಬಾಣಸಂದ್ರ ಮತ್ತೆ ನಾಲ್ಕು ಕಡೆ ನಮ್ಗೆ ರೈಲ್ವೆ ಟ್ರ್ಯಾಕ್ ಮಾಡಿಕೊಟ್ರೆ ಮೈಸೂರು ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಹೋಗ್ತಕ್ಕಂಥವ್ರು ಮೈಸೂರು ಕಡೆ ಮಂಗಳೂರು ಕಡೆ ಹೋಗ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಒಂದು ನವೋದಯ ಶಾಲೆ ತೆಗೆದ್ರೆ ಇವತ್ತು ಮಕ್ಕಳನ್ನ ನಾವು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಇದರ ದೃಷ್ಟಿಯಿಂದ ಇವತ್ತು ನವೋದಯ ಶಾಲೆ ಅವ್ರು ಹೇಳಿದ್ರೆ ಒಂದು 50 ಎಕರೆ ಎಲ್ಲಾರು ಒಂದು ಒಳ್ಳೆ ಕಡೆ ಹುಡುಕೊಂಡು ಖಂಡಿತ ನಾನು ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಅದು ಆದ್ರೆ ಈಗ ಎಲ್ಲ ನಾವು ನೋಡ್ತಾ ಇದ್ವಿ ಸರ್ಕಾರಿ ಶಾಲೆಗಳಲ್ಲಿ 2-3 ಮಕ್ಕಳು ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದು ಉತ್ತಮವಾದ ಗುಣಾತ್ಮಕವಾದಂತ ಶಾಲೆಗಳನ್ನ ತೆರೀಬೇಕು. ಈಗಾಗಲೇ ಒಂದು ಚಿಂತನೆಯನ್ನು ಕೂಡ ಬೀಗೂರು ನಾವು ತಹಸೀಲ್ದಾರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನು ಕೂಡ ಮನೆ ಮಾಡಿದ್ದೇವೆ. ಪಂಚಾಯಿತಿ ಒಂದು 10 ಎಕರೆ ಜಮೀನು ತಗೊಂಡು ಅಲ್ಲಿ ಪ್ರೈಮರಿಯಿಂದ UKG LKG ಹಿಡಿದು PUC ವರೆಗೂ ಕೂಡ ಒಂದು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಶಾಲೆ ತೆರೆಯಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡಬೇಕು ಅಂತ ಕೂಡ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಯಾಕೆಂದ್ರೆ ಅದಾದ್ರೆ ಅಲ್ಲಿ ಗುಣಾತ್ಮಕ ಒಂದು ಶಿಕ್ಷಣವನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ.